ಅವರ ಸ್ಮೃತಿಯ ದಿನ. ಸ್ಮೃತಿಯ ದಿನ ಅಂದ್ರೇ ಅವರ ಒಂದು ನೆನಪುಗಳನ್ನು ಮಾಡೋದು. ಏನು ನೆನಪು ಮಾಡೋದು? ಅವರು ಮಾಡಿರುವಂಥ ಪುರುಷಾರ್ಥ, ಅವರು ಮಾಡಿರುವಂಥ ಸೇವೆ ಜಗತ್ತಲ್ಲಿ ನಮಗೆ ನಿಮಗೆ ಎಲ್ಲರಿಗೂ ಭಗವಂತನ ರೂಪವನ್ನು ಪ್ರತ್ಯಕ್ಷವಾಗಿ ತೋರಿಸಿ ಪ್ರತ್ಯಕ್ಷತೆಯನ್ನು ಅನುಭವ ಮಾಡಿ ಇವತ್ತು ಇಡೀ ಜಗತ್ತಲ್ಲಿ, ಇಡೀ ವಿಶ್ವದಲ್ಲಿ ಬಾಬನನ್ನ ಎಲ್ಲರೂ ಕೂಡ ಭಗವಂತ ಭೂಮಿಗೆ ಬಂದಿದ್ದಾರೆ, ಧರೆಗೆ ಬಂದಿದ್ದಾರೆ, ಪ್ರತ್ಯಕ್ಷವಾಗಿ ಬಂದಿದ್ದಾರೆ ಅನ್ನೋದನ್ನ ಸಾಬೀತು ಮಾಡಿದಂಥವ್ರು ಯಾರು? ಪಿತಾಶ್ರೀ ಬ್ರಹ್ಮ. ಹಿಂದೆ ನಾನೆಲ್ಲ ಹಾಡು ಹೇಳ್ತೀಯ ಅಂದ್ರೆ ಕಟಿಂಗ್ ನನಗಿಂತ ಮುಂಚೆ ಕೇಕ್ ಕಟ್ ಮಾಡ್ಬೇಕಾ? ಕೇಕ್ ಕಟ್ ಮಾಡ್ಬೇಕಾ? ಬಾ 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 ಮಾಡೋಣ ಬಾ. ಇಲ್ಲೇ ಇರು, ಇಲ್ಲೇ ಇರು. ಅಕ್ಕನ ಬರ್ತಡೆ, ಅಕ್ಕನ ಜೊತೆ ತಮ್ಮಂದು ಬರ್ತಡೆ, ಆಯ್ತಾ? ಇಲ್ಲೇ ಇರು. ಹಾಗಾಗಿ ಬಾಬುರ ಏನು ಅವರ ಪುರುಷಾರ್ಥವನ್ನ ಮಾಡಿ ಎಕ್ಸಾಂಪಲ್ ಆಗಿ ಇಡೀ ಜಗತ್ತಲ್ಲಿ ಪ್ರತ್ಯಕ್ಷ ಮಾಡಿದರು, ಆ ರೀತಿ ನಾವು ಕೂಡ ಬಾಬಾ ಎಲ್ಲೂ ಕೂಡ ನಮ್ಮಿಂದ ದೂರ ಇಲ್ಲ. ಪ್ರತಿದಿನ ಪ್ರತಿ ಕ್ಷಣ ಸೂಕ್ಷ್ಮ ವತನದಲ್ಲಿ ನಮ್ಮೆಲ್ಲರನ್ನು ಕೂಡ ಏನ್ ಮಾಡ್ತಿರ್ತಾರೆ? ಮಿಲನ ಮಾಡ್ತಾರೆ, ನೋಡ್ತಿದ್ದಾರೆ, ಶಕ್ತಿ ಕೊಡ್ತಿದ್ದಾರೆ, ಸಹಯೋಗ ಕೊಡ್ತಿದ್ದಾರೆ, ಪ್ರೀತಿ ಇದೆ. ಅವರ ಜೊತೆ ನಾವು ನಿರಂತರವಾಗಿ ಅಂದ್ರೆ ಮಾತಾಡಬಹುದು, ಮಾತಾಡ್ಲಿಕ್ಕೆ ನಮಗೂ ಕೂಡ ಅಷ್ಟೇ ಸೂಕ್ಷ್ಮತೆ ಇರಬೇಕು. ಇಲ್ಲಾಂದ್ರೆ ನಾವು ಸಾಕಾರದಲ್ಲಿ ಬಂದ್ವಿ, ದೇಹಾಭಿಮಾನದಲ್ಲಿ ಬಂದ್ವಿ ಅಂದ್ರೆ ಅವರ ಒಂದು ಶಕ್ತಿಯನ್ನ, ಅವರ ಒಂದು ಪ್ರೀತಿಯನ್ನ, ಅವರ ಒಂದು ಸಹಯೋಗವನ್ನ ನಾವು ಗುರುತಿಸೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ ದಿವ್ಯ ದೃಷ್ಟಿ ಅಂತಾರೆ. ಬಾಬಾ ದಿವ್ಯ ದೃಷ್ಟಿಯಿಂದ ಮಾತ್ರ ಏನ್ ಮಾಡಬಹುದು? ನಿರಾಕಾರ ಶಿವಭಾವನನ್ನು ನೋಡಬಹುದು, ಸೂಕ್ಷ್ಮ ವತನದಲ್ಲಿ ಇರುವಂತ ಬ್ರಹ್ಮ ತಂದೆಯನ್ನು ಕೂಡ ನೋಡಬಹುದು. ಬಾಬಾ ಸಾಕಾರ ಮುರಳಿ ಮೊನ್ನೆ ಕೂಡ ಹೇಳಿದ್ರು, ಪಿತಾಶ್ರೀ ಬ್ರಹ್ಮ ಇಲ್ಲದೆ ಈ ಒಂದು ಕಾರ್ಯ ಸಿದ್ಧಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನನ್ನದೇ ಕಾರ್ಯ ಇರಬಹುದು, ಆದರೆ ಅವರ ಒಂದು ಮಾಧ್ಯಮ ಇಲ್ಲದೆ, ಅವರ ಒಂದು ಮಧ್ಯಸ್ಥಿಕೆ ಇಲ್ಲದೆ ನಾನು ಏನು ಮಾಡ್ಲಿಕ್ಕಾಗಲ್ಲ ಅಂದಾಗ ಬಾಬುರ ಒಂದು ಈ ಸೃಷ್ಟಿಯಲ್ಲಿ, ಈ ಒಂದು ಭೂಮಿಯಲ್ಲಿ, ಈ ಜಗತ್ತಲ್ಲಿ, ವಿಶ್ವದಲ್ಲಿ ಬಾಬುರ ಎಷ್ಟು ಒಂದು ವಿಶೇಷವಾದಂತ ಕಾರ್ಯ ನಿಗದಿಯಾಗಿದೆ ಡ್ರಾಮಾದಲ್ಲಿ ಅಂದ್ರೆ ಅದು ಹೇಳೋದಕ್ಕೆ ಸಾಧ್ಯ ಇಲ್ಲ. ಅಷ್ಟು ವಂಡರ್ಫುಲ್ ಆಗಿರುವಂತ ಪಿತಾಶ್ರೀ ನಮ್ಮ ಬಾಬುರ ಸ್ಮೃತಿ ಒಂದು ದಿನ ಅಂದಾಗ ಬಾಬನ ಒಂದು ಸ್ಮೃತಿ ಆಚರಿಸೋದು ಜನವರಿ ತಿಂಗಳಲ್ಲೇ ಬಂದಿದೆ. ಅದಲ್ಲ ಇಷ್ಟೊತ್ತು ನೀವೆಲ್ಲ ನೋಡಿದ್ರಿ ಬಾಬುರ ಎಷ್ಟೊಂದು ಅವರ ಒಂದು ಸೇವೆ, ಅವರು ಬಾಬಾ ಹೆಂಗೆ ಬಂದರು, ಯಾವ ರೀತಿ ಸೇವೆನ ವಿಸ್ತಾರ ಮಾಡಿದ್ರು, ಯಾವ ರೀತಿ ಅನೇಕ ಮಕ್ಕಳಿಗೆ ಪಾಲನೆಯನ್ನ ಕೊಟ್ಟರು, ಪ್ರತಿಯೊಂದು ಕೂಡ ನಾವು ಆ ಒಂದು ಪಿಕ್ಚರ್ನ ಮುಖಾಂತರ ಅವರ ಹಿಸ್ಟ್ರಿಯನ್ನ ನಾವೆಲ್ಲ ಅನುಭವದಲ್ಲಿ ಉಳಿ ಆ ಒಂದು ಅನುಭವಗಳನ್ನ ನಾವೇನ್ ಮಾಡಬೇಕು? ಅವರ ಒಂದು ತ್ಯಾಗದಲ್ಲಿ, ಅವರ ಒಂದು ಪುರುಷಾರ್ಥದಲ್ಲಿ ನಮ್ಮದೆಲ್ಲ ಹೋಲಿಕೆ ಮಾಡಿದ್ರೆ ಪರ್ಸೆಂಟೇಜ್ ಯೋಚನೆ ಮಾಡಬೇಕು. ಒಂದು ವರ್ಷದಲ್ಲೂ ಕೂಡ ಎಷ್ಟೇ ಕಡಿಮೆ ಇದೆ ಅನ್ನೋದು. ಯಾಕೆಂದ್ರೆ ಬಾಬಾ 60 ವರ್ಷ ಬಾಬಾ ದೇಹದಿಂದ ಮುಕ್ತ ಆಗಿದ್ದು 93ನೇ ವರ್ಷ, ಅರ್ಥಾತ್ 33 ವರ್ಷ ಅವರ ಸತತವಾದಂತ ಒಂದು ಸೇವೆ ನಮ್ಮೆಲ್ಲರಿಗೂ ಕೂಡ ಒಂದು ವರದಾನವಾಗಿ, ಒಂದು ಆಸ್ತಿಯ ರೂಪದಲ್ಲಿ, ಒಂದು ಹಕ್ಕಿನ ರೂಪದಲ್ಲಿ ನಮ್ಮೆಲ್ಲರೂ ಕೂಡ ಕೊಟ್ಟು ಹೋಗಿದ್ದಾರೆ, ಮಾರ್ಗದರ್ಶಕರಾಗಿದ್ದಾರೆ. ಮತ್ತೆ ಬಾಬಾ 3 ರೂಪಗಳು ಕೂಡ ನಮಗೆ ಹೇಳಿ ಹೋದರು: ನಿರಾಕಾರಿ, ನಿರಹಂಕಾರಿ, ನಿರ್ವಿಕಾರಿ. ಯಾರು ಈ 3 ಸರಿಯಾದ ರೀತಿ ನಾವು ಪಾಲಿಸ್ತೀವಿ ಅವರೇ ಯಾರು? ಸಂಪನ್ನ, ಸಂಪೂರ್ಣ, ಸಫಲತಾ ಮೂರ್ತಿಗಳು. ಅದಕ್ಕಾಗಿ ಬಾಬುರ ಒಂದು ಸ್ಮೃತಿಯನ್ನು ಆಚರಿಸ್ತಾ ಈ ದಿನ ವಿಶೇಷವಾಗಿ ಬರೀ ಇದು 18 ಮುಗಿದ್ದು ಅಷ್ಟಕ್ಕೆ ವಿಚಾರ ಮಾಡಬಾರದು. ಈ ತಿಂಗಳು ಫುಲ್ ಅವ್ಯಕ್ತ ಮಾಸ ಇರ್ತದೆ.
ಅವ್ಯಕ್ತವಾಗಿ ಬಾಬನ ಒಂದು ಶಕ್ತಿ ಸಹಯೋಗ ಇದ್ದೇ ಇರ್ತದೆ. ಒಂದೊಂದು ವರ್ಷನೂ ಕೂಡ ಸಮಯ ಎಷ್ಟು ಬೇಗ ಹೋಗ್ತಾ ಇದೆಯೋ ಅಷ್ಟೇ ನಮ್ಮ ಪುರುಷಾರ್ಥನೂ ಕೂಡ ನಾವೇ ಮಾಡ್ಕೊಳ್ಬೇಕು, ಜಾಸ್ತಿ ಮಾಡ್ಕೊಳ್ಬೇಕು, ತೀವ್ರ ಮಾಡ್ಕೊಳ್ಬೇಕು, ಬೇಗ ಮಾಡ್ಕೊಳ್ಬೇಕು. ಆಗಷ್ಟೇ ನಾವು ಸಮಾನ ಆಗ್ಲಿಕ್ಕೆ ಸಾಧ್ಯ, ಹೌದಲ್ಲ? ಅಷ್ಟೇ ಹೇಳುತ್ತಾ ಬಹಳ ಸಮಯ ಮುಗಿದಿದೆ. ಸಂಜೆ ಬಾಬೂರ್ ಮಿಲನ ಇದೆ, ಯಾರು ಕೂಡ ಮಿಸ್ ಮಾಡಬೇಡಿ. 5 ಗಂಟೆಯಿಂದ 8 ಗಂಟೆವರೆಗೂ, 5 ರಿಂದ 6 ಸೂರಜ್ ಭಾಯಿ ವಿಶೇಷವಾದಂತಹ ಕ್ಲಾಸ್ ಇರ್ತದೆ. ಮತ್ತೆ 6 ರಿಂದ 6:30 ಬಾಬೂರಿಗೆ ಭೋಗ ಇಡಲಾಗುತ್ತೆ. 6:30 ರಿಂದ 8 ಗಂಟೆ ಬಾಬೂರ ಮಿಲನ ಇರ್ತದೆ. ಬೇಗವು ಪ್ರಸಾದ ತಗೊಂಡು ಮತ್ತೆ ಬೇಗ ಹೋಗಿ ರೆಸ್ಟ್ ಮಾಡಿ ಪುನಃ ಬೇಗ ವಿಶೇಷವಾದ ಓಂ ಶಾಂತಿ. ಇವತ್ತು ವಿಶೇಷವಾಗಿ ಈ ಒಂದು ಕಾರ್ಯದ ಜೊತೆ ಬಾಬನ ಒಂದು ಸ್ಮೃತಿಯ ದಿನದ ಜೊತೆ ನಮ್ಮ ಅಧ್ಯಕ್ಷರು, ನಮ್ಮ ಗಂಗಾಧರಣ್ಣವರ ಮೊಮ್ಮಗಳು, ಅವ್ರದ್ದು 1ನೇ ತಾರೀಕು ಬರ್ತಡೇ ಇದೆ. ಆದ್ರೆ ನೋಡಿ, ಆತ್ಮದ ಭಾಗ್ಯ, ಆತ್ಮದ ಸೌಭಾಗ್ಯ, ಇಷ್ಟು ಪರಿವಾರನ ಸೇರಿಸಿ ಮಾಡ್ಲಿಕ್ಕೆ ಅದು ಸಮಯ ಮುಂದೂಡಿದೆ. ಯಾವಾಗ 1ನೇ ತಾರೀಕು ಆತ್ಮದ್ದು ಬರ್ತಡೇ ನಡೀತಾ ಇತ್ತು. ಇವತ್ತು ಬಾಬುರ ಜೊತೆಲಿ 18ನೇ ತಾರೀಕಿಗೆ ಅದು ಸಮಯ ಕೂಡ ಬಂದಿದೆ. ಅಂದ್ರೆ ಇಷ್ಟು ಜನ ಆತ್ಮಗಳ ಏನಿರ್ಬೇಕು ಅಂದಾಗ ಆತ್ಮ ಯಾವುದು? ವಿಶೇಷ ಮಹಾನಾತ್ಮ. ಅದಕ್ಕಾಗಿ ನೀವೆಲ್ಲ ಬ್ರಾಹ್ಮಣ ಪರಿವಾರ, ಭಕ್ತಾದವ್ರ ಕಡೆಯಿಂದ, ಪರಿವಾರದ ಕಡೆಯಿಂದ ಆತ್ಮಕ್ಕೆ ಏನಿರಬೇಕು? ಆಶೀರ್ವಾದ, ಪ್ರೀತಿ, ಶಕ್ತಿ, ಇನ್ನು ಹೆಚ್ಚಿನ ರೂಪದಲ್ಲಿ ಬಾಬಾ ಅವರಿಗೆ ಶಕ್ತಿನ ಕೊಡ್ಲಿ ಅಂತ ಹೇಳುತ್ತಾ ಬಾಬನ ಜೊತೆ ಅಕ್ಕನ ಜೊತೆ ಕೇಕ್ ಕಟ್ ಮಾಡುವ.
ಯಾರೆಲ್ಲ ವರ್ಧನ ಮತ್ತೆ ಬೆಳಿಗ್ಗೆ ತಗೊಂಡಿಲ್ಲ हम सबकी